ಓಂ ಶಾಂತಿ. ಸೊ ಈಗ ರೇಷ್ಮೆ ಸೀರೆ ಅಂದ್ರೆ ರೇಷ್ಮೆ ಹುಳು ಅಂದ್ರೆ ನೆನಪಾಗುತ್ತೆ. ನಾವು ಚಿಕ್ಕವಳಿದ್ದಾಗ ಬೇಸಿಗೆ ರಜೆ ಬಂದ್ರೆ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಹಳ್ಳಿ. ಅಲ್ಲಿ ಈ ರೀತಿ ರೇಷ್ಮೆ ಹುಳು ಸಾಕೋದು. ಇದು ಒಂದು 35 ವರ್ಷದ ಹಿಂದಿಂದು ಸ್ಟೋರಿಗಳು ಹೇಳೋದು. ಸೊ ಅವಾಗ ಏನ್ ಮಾಡ್ತೀರಿ, ಎಲ್ರು ಹೇಳ್ದಂಗೆ ಬಿದಿರದು ಅದು ತಟ್ಟೆ ತಟ್ಟೆ ತರ ನಿಲ್ಸಿರ್ತಾರೆ. ಅದ್ರಲ್ಲಿ ಸಣ್ಣ ಮರಿ ಸಣ್ಣದ್ರಿಂದ ಹಿಡಿದು ಅಷ್ಟು ಸೂಕ್ಷ್ಮವಾಗಿ ಬೆಳೆಸ್ತಾರೆ. ಅದನ್ನ ಯಾರು ಒಳಗ್ ಬಿಡಲ್ಲ. ತುಂಬಾ ಕ್ಲೀನ್ ಆಗಿ ನೀಟಾಗಿ ಮಾಡ್ತಾರೆ. ಸೊಪ್ಪನ್ನ ಅದಕ್ಕೋಸ್ಕರ ಬೆಳೀತಾರೆ. ಹಿಪ್ಪನೇರಳೆ ಹಣ್ಣಿನ ಸೊಪ್ಪಿನ ಬೆಳೆಸ್ತಾರೆ. ಮತ್ತೆ ಅದನ್ನ ಬೆಳಿತಾರೆ ಅವ್ರು ಅದಕ್ಕೋಸ್ಕರನೇ. ಮತ್ತೆ ಅದನ್ನ ತಗೊಂಡ್ ಬಂದು ಸಣ್ಣ ಸಣ್ಣದಾಗಿ ಹೆಚ್ಚಿ ಅದಕ್ಕೆಲ್ಲ ಹಾಕ್ತಾರೆ, ಊಟ ಹಾಕ್ತಾರೆ ಅದಕ್ಕೆ. ಏನು ಅಂತ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೋಬೇಕು. ಹೇಗೆ ನಾವು ಅದಕ್ಕೆ ನಾವೇ ಅದನ್ನ ಸಾಕಿ ಕೊನೆಗೆ ನಾವೇ ಕೊಲೆಗಡಕರಾಗ್ತೀವಲ್ಲ ಅಂತ. ಕುರಿ ಕೊಬ್ಬದಾಗ್ಲೇ ಕಡಕನಿಗೆ ಇದು ಅಂತಾರಲ್ಲ, ಆ ರೀತಿ ನಾವು ಚೆನ್ನಾಗಿ ಅದಕ್ಕೆ ಮೊದಲು ಆಸೆ ಕೊಟ್ಟು ಚೆನ್ನಿಸಿ ಎಲ್ಲ ಮಾಡಿ ಕೊನೆ ನಾವೇ ಕತ್ತು ಕುಯ್ತೇವೆ ಅನ್ನೋ ಅದಕ್ಕೆ ಇದೊಂದು ಕತೆ. ಸೊ ಆ ರೀತಿ ಮಾಡಿ ಚೆನ್ನಾಗಿ ತಿನ್ನಿಸ್ತಾರೆ, ಒಂದಷ್ಟು ದಿನ ಎಲ್ಲ ಮಾಡ್ತಾರೆ. ಆಮೇಲೆ ಅದಕ್ಕೆ ಗೂಡು ಕಟ್ಟುತ್ತೆ ಅದ್ರದ್ದೇ. ಅದು ಆಗ್ಲೇ ಹೇಳ್ದಂಗೆ ಅದ್ರ ಬಾಯಿಂದನೇ ಅದು ಎಲ್ಲವನ್ನು ತೆಗಿಯುತ್ತೆ ರೇಷ್ಮೆ ಅನ್ನೋದು. ಸೊ ನಂತರ ಅದನ್ನ ಅಕ್ಕ ಅವ್ರು ಹೇಳಿದ್ರು ಬಿಸಿ ನೀರಿಗೆ, ಆ ಪ್ರಾಸೆಸ್ ಎಲ್ಲ ನಾನು ನೋಡಿಲ್ಲ. ಬಿಸಿ ನೀರಿಗೆ ಹಾಕೋದು ಎಲ್ಲಿವರೆಗೆ ಗೂಡು ಕಟ್ಟೋದೆಲ್ಲ ನೋಡಿದೀವಿ. ಅದ್ ನಮ್ಗೆ ತುಂಬಾ ಖುಷಿ. ಅದು ಹುಳ ಮುಟ್ಟಕ್ ಹೋಗಿ ತುಂಬಾ ಸಾಫ್ಟ್, ಎಷ್ಟು ಚೆನ್ನಾಗಿರುತ್ತೆ. ಉದ್ದುದ್ದಕ್ಕೆ ಹೋಗ್ತಾ ಇರುತ್ತೆ. ಸಣ್ಣ ಸೈಜು ದೊಡ್ಡ ಸೈಜ್ ಎಲ್ಲ ನೋಡ್ತಿದ್ವಿ. ಒಂದ್ ಕಡೆ ಭಯನೂ ಆಗೋದು, ಕೈಗೆ ಬಿಡೋರು ಎದುರಿಸೋದಕ್ಕೋಸ್ಕರ. ಮತ್ತೆ ಗೂಡ್ ಕೂಡ ನೋಡಿದ್ವಿ. ಯೆಲ್ಲೋ ಕಲರ್ ಗೂಡಾಗುತ್ತೆ. ಅದು ಎಷ್ಟು ಚೆನ್ನಾಗಾಗತ್ತೆ ಟರ್ನ್ ಆಗಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಆಮೇಲೆ ಅದನ್ನ ತಗೊಂಡೋಗಿ ಮಾರ್ಕೆಟ್ಗೆ ಹಾಕೋದು. ಅದು ನಮ್ಗೆ ಚನ್ನಪಟ್ಟಣ, ರಾಮನಗರ ಎಲ್ಲಾ ಕಡೆ ಇರುತ್ತೆ ಅದೆಲ್ಲ. ಮಾರ್ಕೆಟ್ಗೆ ಹಾಕೋದು ನೋಡಿದೀವಿ, ಅದನ್ನ ತಗೊಂಡ್ ಹೋಗೋದನ್ನ. ಸೊ ನಂತರ ಅದು ಪ್ರಾಸೆಸ್ ಏನ್ ಮಾಡ್ತಾರೆ, ಬಿಸಿನೀರಿಗೆ ಹಾಕ್ತಾರೆ ಅದೆಲ್ಲ ಗೊತ್ತಿಲ್ಲ. ಈಗ ಇವ್ರು ಹೇಳಿದ್ಮೇಲೆ ಗೊತ್ತಾಯ್ತು. ಬಿಸಿನೀರಿಗೆ ಹಾಕಿ ಹಿಂಗ್ ತೆಗೆದು ಬಿಡ್ತಾರೆ ಅಂದ್ರೆ, ಬಿಸಿನೀರಿಗೆ ಹಾಕಿ ತೆಗೆದ್ರೆ ಅಂದ್ರೆ ಅದಷ್ಟು ಬೇಗ ಬಿಟ್ಬಿಡುತ್ತೆ ಶರೀರ. ಬಿಕಾಸ್ ತುಂಬಾ ಸಾಫ್ಟ್. ಮನುಷ್ಯ ಸುಮ್ನೆ ಹಿಂಗ್ ಹಾಕಿ ಹಿಂಗ್ ತೆಗೆದ್ರೆ ಅವ್ನಿಗೆ ಒಂಚೂರು ಬಿಸಿ ಕಾವು ಅನ್ನಿಸ್ಬೋದೇ ಹೊರತು ಬೇರೆ ಏನೂ ಆಗುದಿಲ್ಲ. ಬಟ್ ಅದು ಎಷ್ಟು ಸಾಫ್ಟ್ ಇರುತ್ತೆ ಅದ್ರ ಬಿಸಿ ಸ್ಕಿನ್ ತಿನ್ನು. ಸುಮ್ಮನೆ ಹಿಂಗೆ ಬಿಸಿ ಕುದಿಯೋ ನೀರೊಳಗೆ ಹಿಂಗೆ ಹಾಕಿದ್ರೆ ಇಮಿಡಿಯೇಟ್ ಆಗಿ ಅದರದ್ದು ಪ್ರಾಣ ಹೋಗ್ಬಿಟ್ಟಿರುತ್ತೆ ಅನ್ನೋ ಅರ್ಥ. ಬಿಕಾಸ್ ಅಷ್ಟು ಸಾಫ್ಟ್ ಆಗಿರುತ್ತೆ. ಅದನ್ನೇನು ಗಂಟುಗಟ್ಟಲೆ ಅದರಲ್ಲಿ ಇರಿಸಿ ಕುದಿಸೋ ಅವಶ್ಯಕತೆ ಇಲ್ಲ. ನೋಡಿ, ನಾವು ಎಷ್ಟು ಈ ತರದನ್ನ ಯಾರು ಸಾಕಿ ಈ ತರ ಎಷ್ಟು ಆ ಪ್ರಾಣಿಯನ್ನು ಜೀವಗಳನ್ನ ಸಾಯಿಸಿದ್ರು, ಆ ಸಾಯ್ಬೇಕಾದ್ರೆ ಅದು ಖುಷಿಯಿಂದ ಹೆಂಗ್ ಸಾಯುತ್ತೆ, ದುಃಖದಿಂದ ಸಾಯುತ್ತೆ, ನೋವಿಂದ ಸಾಯುತ್ತೆ. ಅದನ್ನ ಸಾಕದವ್ರು ಇರ್ಬೋದು, ಅದನ್ನ ವ್ಯಾಪಾರಕ್ಕೆ ಬಳಸ್ಕೊಂಡವ್ರು ಇರಬಹುದು. ಇವ್ರಿಗೆಲ್ಲ ಈ ಕರ್ಮದ ಲೆಕ್ಕಾಚಾರ ಬಂದೇ ಬರುತ್ತಲ್ವಾ. ಎಷ್ಟು ಮಟ್ಟಿಗೆ ಎಷ್ಟು ಜೀವಗಳನ್ನ ಸಾಯಿಸಿದ್ವಿ. ಅಧಿಕಾರ ಇದೆಯಾ, ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಂದು ಜೀವಕ್ಕೂ ತನ್ನದೇ ಆದ ಒಂದು ಸ್ವತಂತ್ರ ಇದೆ ಬದುಕೋದಕ್ಕೆ. ನಾವ್ ಅದಕ್ಕೆ ಏನ್ ಮಾಡಿದ್ವಿ, ನಮ್ಮ ಒಂದು ವ್ಯಾಪಾರಕ್ಕೋಸ್ಕರ ಮತ್ತೊಂದು ಜೀವಿಯನ್ನ ಜೀವಾಳವಾಗಿ ಬಳಸ್ಕೊಂಡ್ಬಿಟ್ವಿ. ಕರ್ಮ ಸಿದ್ಧಾಂತ ಏನ್ ಹೇಳುತ್ತೆ, ಕರ್ಮದಂತೆ ಫಲ ಅಂತ. ಏನ್ ಮಾಡಿದ್ವಿ, ಆ ಜೀವಕ್ಕೆ ನೋವು ಕೊಟ್ವಿ, ದುಃಖ ಕೊಟ್ವಿ, ಹಿಂಸೆ ಮಾಡಿದ್ವಿ, ಮೋಸ ಮಾಡಿದ್ವಿ. ಇದೆಲ್ಲವನ್ನ ನಾನು ಅನುಭವಿಸ್ಲೇಬೇಕು. ಇವತ್ತು ನಾವ್ ಎಷ್ಟೊಂದೆಲ್ಲ ಹೇಳ್ತೀವಲ್ಲ, ಈ ನೋವು ಆ ನೋವು, ನನಗೆ ಮಕ್ಕಳಿಂದ ನೋವಿರ್ಬೋದು, ಶರೀರದಿಂದ ನೋವಿರ್ಬೋದು, ವ್ಯಕ್ತಿಗಳಿಂದ ಇರ್ಬೋದು, ಇದೆಲ್ಲ ಯಾವ್ದ್ರ ಫಲ ನಮಗೆ. ಈ ರೀತಿ ಯಾವ್ಯಾವ್ದೋ ಜೀವಗಳಿಗೆ ತೊಂದರೆ ಕೊಟ್ಟಿರೋದು, ನೋವು ಕೊಟ್ಟಿರೋದು ಈ ಜನ್ಮದಲ್ಲೇ ಇರೋದನ್ನ ನಾವು ನೆನಪಿಸ್ಕೋಬೇಕು. ಚಿಕ್ಕದ್ರಿಂದ ಇದುವರೆಗೂ ಯಾವ್ಯಾವ ಪ್ರಾಣಿಯನ್ನ ನಾನು ಈ ರೀತಿ ವ್ಯಾಪಾರಕ್ಕೆ ಬಳಸಿದೀನಿ, ಅಥವಾ ಆಹಾರಕ್ಕೆ ಬಳಸಿದೀನಿ, ಅಥವಾ ಮೋಜು ಮಸ್ತಿಗೆ ಬಳಸಿದೀನಿ, ಇದರದೆಲ್ಲ ಫಲ ನಾನು ಅನುಭವ ಮಾಡ್ಲೇಬೇಕು. ಇದು ಯಾವ ರೂಪದಲ್ಲಾದ್ರೂ ಬರುತ್ತೆ. ವಯ ಕರ್ಮದಂತೆ ಫಲ. ಇವತ್ತು ನಮ್ಗೆ ಹೇಳ್ತೀವಲ್ಲ, ಇಲ್ಲಿ ನೋವು ಅಲ್ಲಿ ನೋವು, ನಾ ಏನೆಲ್ಲಾ ಮಾಡ್ತಿದ್ದೀನಿ ಅಂದ್ರೂ ಇದೆ. ಮಕ್ಕಳಿಂದ ಹಿಂಸೆ, ಅತ್ತೆಯಿಂದ ಹಿಂಸೆ, ಗಂಡನಿಂದ ಹಿಂಸೆ, ಮಾನಸಿಕವಾಗಿ. ಇದೇನಕ್ಕೆ, ನಾನ್ ಮಾಡಿರೋದಕ್ಕೆ ವಾಪಸ್ ಬರ್ತೀಯ. ಹಾಗಂತ ಈ ರೀತಿ ಈ ರೇಷ್ಮೆನ ಬಳಸ್ದು ಅಂದ್ರೆ ಹುಳವನ್ನ ಸಾಕದವರು ಎಷ್ಟೆಷ್ಟು ಪ್ರತಿ ವರ್ಷನೂ ಎಷ್ಟು ದಿನಕ್ಕೆ ಅಂತ ಇರುತ್ತೆ, ಎಷ್ಟು ತಿಂಗಳಿಗೆ ಅಂತ ಸೀಸನ್ ಅಲ್ಲಿ ಎಷ್ಟು ವರ್ಷ ಇದನ್ನ ಮಾಡಿರೋರ್ಗೆ ಎಷ್ಟು ಹಿಂಸೆ ಅನುಭವಿಸ್ತಿರ್ಬೋದು ಇವಾಗ ಅವ್ರು. ಕರ್ಮ ಸಿದ್ಧಾಂತ ಗೊತ್ತಾದ್ರೆ ಇವಾಗ ನಮ್ಗೆ ಎಷ್ಟು ರಿಯಲೈಸೇಷನ್ ಆದ್ರೆ ಎಷ್ಟು ಭಯನೂ ಆಗುತ್ತೆ. ಒಂದು ಕಡೆ ಎಷ್ಟು ಕ್ಷಮೆ ಕೇಳಿದ್ರು ಸಾಲದು ನಾವು. ಇದು ಅವ್ರ ಪಾತ್ರ ಆಯ್ತು, ಯಾರು ಸಾಕಿದ್ರು ಯಾರು ಸಹಿಸಿದ್ರು ಅವ್ರ ಪಾತ್ರ ಆಯ್ತು, ಅವ್ರು ಅನುಭವಿಸ್ತಾರೆ. ನೆಕ್ಸ್ಟ್ ಪಾತ್ರ ಯಾರ್ದು, ಅದನ್ನ ರೇಷ್ಮೆ ಸೀರೆ ಮಾಡಿದ್ರಲ್ಲ, ಆ ಹುಳದ್ದು ಎಲ್ಲ ರೇಷ್ಮೆ ಎಲ್ಲ ಮಾಡಿದ್ರಲ್ಲ, ರೇಷ್ಮೆ ಸೀರೆಯನ್ನ ಮಾಡಿ ವ್ಯಾಪಾರಕ್ಕೆ ಬಳಸ್ಕೊಂಡ್ರಲ್ಲ, ಅವ್ರದ್ದು ಕೂಡ ಪಾತ್ರ ಇದೆ. ಎಲ್ಲಿಂದ ಬಂತು ಇದು ಅಂತ ಗೊತ್ತಿದೆ ಅಲ್ವಾ ಅವ್ರಿಗೆ. ಪ್ರಕೃತಿಯಿಂದ ಸಿಕ್ಕಿಲ್ಲ ಅಲ್ಲ, ಗಿಡಮರದಲ್ಲಿ ಬೆಳೆದಿಲ್ಲ ಅಲ್ಲ ರೇಷ್ಮೆ. ಯಾವ ಪ್ರಾಣಿ ಜೀವ ಜಂತುವಿಂದ ಬಂತು ಅಂತ ಗೊತ್ತಿದೆ.
ಆದ್ರೂ ಮಾಡಿದೀವಿ ವ್ಯಾಪಾರಕ್ಕೋಸ್ಕರ. ಯಾಕೆಂದ್ರೆ ವಿಚಾರಣೆ ಮಾಡಿದ ಅಜ್ಞಾನಿಗಳ ತರ ಮಾಡಿದೀವಿ. ಮಾಡಿರೋದು ನನ್ಗೆ ಗೊತ್ತೋ ಗೊತ್ತಿಲ್ಲದೆ ಅದು ಬೇರೆ ಪ್ರಶ್ನೆ. ಕರ್ಮ ಅದೆಲ್ಲ ಕೇಳಲ್ಲ. ನಿನ್ಗೆ ಗೊತ್ತಿದ್ವಾ ಹ್ಮ್ ಕರ್ಮ ಕರ್ಮನೇ. ನಿಮ್ಗೆ ಗೊತ್ತಿದ್ರು ಅಷ್ಟೇ, ಗೊತ್ತಿಲ್ದಿರೋ ಅಷ್ಟೇ. ರೆಕಾರ್ಡ್ ಆಯ್ತು ನಮ್ಮ ಅಕೌಂಟ್ ಅಲ್ಲಿ. ಆ ಆತ್ಮಗಳು ಎಷ್ಟು ಈ ರೀತಿ ಮಾಡಿ ಸೇಲ್ ಮಾಡಿ ಅದನ್ನ ವ್ಯಾಪಾರಕ್ಕೆ ಬಳಸ್ಕೊಂಡ್ರು, ಅವ್ರಿಗೂ ಕೂಡ ಅದ್ರದ್ದು ಲೆಕ್ಕಾಚಾರ ಹೋಗುತ್ತೆ. ನಂತರ ನೆಕ್ಸ್ಟ್ ತಗೊಂಡವರು ನಾವು ಏನಕ್ಕೆ ತಗೊಂಡ್ವಿ, ಎಲ್ಲಿಂದ ಬಂತು ಅಂತ ನಮಗೂ ಗೊತ್ತಿದೆ. ರೇಷ್ಮೆ ಸೀರೆ ಎಲ್ಲಿಂದ, ರೇಷ್ಮೆ ಯಾವ್ದ್ರಲ್ಲಿ ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅದ್ರಲ್ಲೂ ನಾವು ಮೈಸೂರು ಸಿಲ್ಕ್, ಎಸ್ಪೆಷಲಿ ಮೈಸೂರು ಕೊಡೋರು ಮೈಸೂರು ಸಿಲ್ಕ್ ಅಂದ್ರೆ ಅದಕ್ಕೆ ಎಷ್ಟು ಕೊಡ್ತಾರೆ ನಾನ್ ಕೇಳಿದ ಮಟ್ಟಿಗೆ 25, 35, 40, 50 ಒಂಥರ ಅಭಿಮಾನದಿಂದ ಹೇಳ್ಕೊಡ್ತಾರೆ, ಒಂಥರ ಗ್ರೇಡ್ ಇಂದ ಹೇಳ್ಕೊಳ್ತಾರೆ, ಅಹಂಕಾರದಿಂದ ಹೇಳ್ಕೊಡ್ತಾರೆ ನಾನು ಇಷ್ಟು ದುಡ್ಡು ಈ ಸೀರೆಗೆ ಅಂತ. ಆದ್ರೆ ಸ್ವಲ್ಪ ಅದು ಜ್ಞಾನ ಗೊತ್ತಾದ್ರೆ ಗೊತ್ತಾಗುತ್ತೆ ಅವ್ರಿಗೆ ನಾನು ಎಷ್ಟು ಪಾಪಕರ್ಮ ಮಾಡ್ತಾ ಇದ್ದೀನಿ, ಅದ್ರದ್ದು ನೋವು ಎಷ್ಟು ಅನುಭವಿಸ್ಬೇಕು ಅವ್ರು. ಇವತ್ತು ಶೋ ಆಫ್ಗೋಸ್ಕರ ನಾವು ಎಷ್ಟು ಒಂದು ಸೀರೆ ಮಾಡೋದಕ್ಕೆ ಎಷ್ಟು ಜೀವಗಳ ಪ್ರಾಣ ಅದ್ರಲ್ಲಿ ಹೋಗಿರುತ್ತೆ ಅನ್ನೋದನ್ನ ವಿಚಾರ ಮಾಡಿಬಿಟ್ರೆ ನಿದ್ದೆ ಬರೋದಿಲ್ಲ ಮನುಷ್ಯನಿಗೆ. ಎಷ್ಟು ಪ್ರಾಣ ತೆಗ್ದಿದ್ದೀವಿ ನಾವು, ಎಷ್ಟು ಹಿಂಸೆ ಮಾಡಿದೀವಿ ನಾವು. ಆ ಹಿಂಸೆ ವಾಪಸ್ ಬಂದೇ ಬರುತ್ತಲ್ವಾ. ಇಂಡೈರೆಕ್ಟ್ಲಿ ನಾವು ಜವಾಬ್ದಾರರಾಗಿದ್ದೀವಲ್ವಾ ಅದಕ್ಕೆ. ನಾನ್ ಸೀರೆ ಕೊಂಡ್ಕೊಳ್ಳೋದು ಬಿಟ್ರೆ ಎಷ್ಟು ಹೊಣೆ ಇತ್ತಲ್ವಾ. ಅಯ್ಯೋ ನಾನ್ ನಾನ್ ಹಾಕೊಳ್ಳಿಲ್ಲ ಬೇರೆ ಅದು ಅವ್ರನ್ನೇ ಬರ, ಅವ್ರ ಅದ್ರ ಫಲ ಅನುಭವಿಸ್ತಾರೆ, ನೀನೇ ಅನುಭವಿಸ್ಬೇಕಾದ್ರದ್ದು. ಸೊ ಈಗ್ಲಾದ್ರೂ ನಮಗೆ ಗೊತ್ತಾಗಿದೆ, ನಾನು ಹಾಕೊಳ್ಳೋ ಒಂದು ಸೀರೆಗೆ ಎಷ್ಟು ಜೀವಗಳು ಪ್ರಾಣ ಬಿಟ್ಟಿದೆ, ಎಷ್ಟು ಜೀವಗಳಿಗೆ ದುಃಖ ಆಗಿದೆ, ನೋವಾಗಿದೆ, ಹಿಂಸೆ ಆಗಿದೆ. ಇದೆಲ್ಲ ನನ್ಗೆ ವಾಪಸ್ ಬರುತ್ತಲ್ಲ, ಅದನ್ನ ಅನುಭವಿಸುವಷ್ಟು ಶಕ್ತಿ ನಮ್ಮಲ್ಲಿ ಇದೆಯಾ? ಇವತ್ತು ಎಷ್ಟು ಒದ್ದಾಡ್ತಿದೀವಲ್ಲ, ಅಂತಿಮ ಸಮಯ ಬಂದಿದೆ. ಇದೆಲ್ಲ ನಮ್ಗೆ ರಿಯಲೈಸೇಷನ್ ಸಮಯ ಇದು. ಇಷ್ಟು ವರ್ಷ ಎಷ್ಟು ನಾವು ಶೋಕಿ ಮಾಡಿದ್ದೀವಿ ರೇಷ್ಮೆ ಸೀರೆ ಉಟ್ಕೊಂಡು ತೋರ್ಸಕ್ಕೋಸ್ಕರ. ಬದುಕೋದಿಕ್ಕೆ ಬೇಕಾದಷ್ಟಿದೆ. ಏನಕ್ಕೋಸ್ಕರ ನಾವು ಬಟ್ಟೆ ಹಾಕೊಳ್ಳೋದು? ಈ ಶರೀರವನ್ನ ಕಾಮುಕ ಕಣ್ಣುಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕಷ್ಟೇನೆ. ಪ್ರಾಣಿ ಪಕ್ಷಿಗಳು ಯಾಕೆ ಹಾಕೊಳ್ಳೋದಿಲ್ಲ, ನಾವ್ಯಾಕೆ ಹಾಕೊಳ್ತೀವಿ? ನಮ್ಮದೇ ಆ ರೀತಿ ವಿಕಾರಿ ದೃಷ್ಟಿ ಇದೆ, ವಿಕಾರಿ ಭಾವ ಇದೆ. ಅದರಿಂದ ರಕ್ಷಣೆ ಮಾಡ್ಕೊಳ್ಳೋಕೆ ಒಂದು ವಸ್ತ್ರ ಬೇಕಷ್ಟೇ ನಮಗೆ. ಈ ವಸ್ತ್ರ ಶೋ ಆಫ್ ಆಗ್ಬಾರ್ದು. ಸೊ ನಾವು ಹಾಕೊಳ್ಳೋ ಒಂದು ಬಟ್ಟೆ ಹೇಗಿರ್ಬೇಕು, ನಮ್ಮನ್ನ ಮೈ ಮುಚ್ಚಿ ಗೌರವವಾಗಿರೋ ತರ ಬೇರೆಯವ್ರಿಗೆ ಅದು ಕಾಮುಕ ಹೋಗಬಾರ್ದು ನಮ್ಮ ಶರೀರದ ಅನ್ನೋ ದೃಷ್ಟಿ ಅಷ್ಟೇ ಭಗವಂತ ನಮ್ಗೆ ಇದನ್ನ ಹೇಳಿರೋದು, ಯಾರೇ ಆಗ್ಲಿ ಅದು. ಮತ್ತೆ ಈ ಪ್ರಕೃತಿ ಚಳಿ ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಳೋಕೆ ಅಂತ ಹೇಳ್ತೀವಿ. ಪ್ರಾಣಿ ಪಕ್ಷಿಗಳು ಅದು ಮಾಡಲ್ಲ. ಅದು ನೆಕ್ಸ್ಟ್ ಬಾಬಾ ಯಾವಾಗ್ಲಾದ್ರೂ ಸಮಯ ಬಂದಾಗ ಹೇಳ್ತಾರೆ. ಸೊ ಇವಾಗ ನಾವು ಈ ರೇಷ್ಮೆ ವಿಷಯಕ್ಕೆ ತಗೊಂಡಾಗ ನಾನು ಇದು ಒಂದನ್ನ ಮುಚ್ಚೋದಿಕ್ಕೆ ರೇಷ್ಮೆ ಬಟ್ಟೆಯನ್ನೇ ಉಪಯೋಗಿಸ್ಬೇಕಾ? ಎಷ್ಟೆಲ್ಲ ಇದೆ, ಯಾವ್ದಾದ್ರೂ ಒಂದು ವೆರೈಟಿನಲ್ಲಿ ಹಾಕೊಳ್ಬೋದಲ್ಲ. ಸೊ ಈಗ ನಾವು ಎಚ್ಚೆತ್ಕೊಳ್ತೀವಿ. ಇನ್ ಮುಂದೆನಾದ್ರೂ ನಾವು ಏನೆಲ್ಲ ಪಾಪ ಕರ್ಮಗಳನ್ನ ಗೊತ್ತಿಲ್ಲದೆ ಮಾಡ್ಬಿಟ್ಟಿದೀವಿ, ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡ್ಬಿಟ್ಟಿದೀವಿ, ಅಜ್ಞಾನಿಗಳಾಗಿ ಮಾಡ್ಬಿಟ್ಟೇವೆ. ಅಜ್ಞಾನಿಗಳೆಲ್ಲ ಜ್ಞಾನಿಗಳೇ, ಆದ್ರೆ ನಾವು ಚಿಂತನೆ ಮಾಡೋದಿಲ್ಲ. ಯಾವುದೇ ಒಂದು ಧಾರಣೆ ಮಾಡ್ಬೇಕಾರೆ, ಯಾವುದೇ ಒಂದು ಯೂಸ್ ಮಾಡ್ಬೇಕಾರೆ ಇದು ಯಾಕೆ ಏನು ಅನ್ನೋ ಕ್ವೆಶ್ಚನ್ ನಮಗೆ ತಲೆ ಒಳಗಡೆ ಬರ್ಲಿಲ್ಲ. ಸುಮ್ನೆ ಬ್ಲೈಂಡ್ ಆಗಿ ಫಾಲೋ ಮಾಡಿದ್ವಿ. ಇದು ಒಂದೇ ಅಲ್ಲ, ಪ್ರತಿಯೊಂದನ್ನು ಹಾಗೆ ಮಾಡಿದ್ದೀವಿ. ಬಟ್ ಇವತ್ತು ಬಾಬಾ ಇದ್ರ ಬಗ್ಗೆ ಹೇಳ್ತಾರೆ, ವಿಚಾರಣೆ ಮಾಡದೆ ಎಷ್ಟು ನಾವು ವರ್ಷಗಳ ಕಾಲ ಈ ರೀತಿ ಬಂದ್ಬಿಟ್ಟಿದೀವಿ, ವಂಶ ಪಾರಂಪರ್ಯವಾಗಿ ಹಾಕೊಂಡ್ ಬಂದ್ಬಿಟ್ಟಿದ್ವಿ. ಇವ್ರು ಹಾಕೊಳ್ತಾರೆ, ನಾವು ಹಾಕ್ತೀವಿ, ನಾವು ತೋರಿಸ್ಬೇಕು. ಎಸ್ಪೆಷಲಿ ಮಾತೆಯರು ಎಷ್ಟು ಕರ್ಮ ಮಾಡಿದೀವಿ, ಕರ್ಮ ಆಗೋಯ್ತಿದೆ, ಎಷ್ಟು ಪಾಪ ಕರ್ಮ ಆಯ್ತು. ಇವತ್ತು ಮಾತೆಯರಿಗೆ ಯಾಕೆ ಇಷ್ಟೊಂದು ಮಾನಸಿಕ ಹಿಂಸೆ ಅಂದ್ರೆ ಕಾರಣ ಇದು ಒನ್ ಆಫ್ ದ ರೀಸನ್. ಏನಕ್ಕೋಸ್ಕರ ಹಾಕೊಂಡ್ವಿ ರೇಷ್ಮೆ ಸೀರೆ? ತೋರಿಸ್ಕೊಳ್ಳೋದಿಕ್ಕೆ. ಮನೇಲಿ ಹಾಕೊಳ್ಳಲ್ಲ ನಾವು. ಸಪೋಸ್ ಎಲ್ಲ ಹೇಳ್ತಾರೆ ನನ್ಗಿಷ್ಟ, ಓಕೆ ಇಷ್ಟ, ಮನೆಯಲ್ಲಿ ಹಾಕೊಳ್ಳಿ. ಯಾಕೆ ಮದ್ವೆ ಮನೆಗೆ ಯಾಕೆ ಅದನ್ನ ಹಾಕೊಂಡು ಹೋಗ್ಬೇಕಾ ರೀತಿ? ಇಷ್ಟ ಅನ್ನೋದಾದ್ರೆ ಇದು ಇಷ್ಟ ಅಲ್ಲ, ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಸೊ ನಾವೆಲ್ಲೇ ಹಾಕೊಳ್ಳಿ ಹಿಂಸೆ ಹಿಂಸೆನೆ. ಹಾಗಾಗಿ ಇನ್ನು ಮುಂದೆ ನಾವು ಈ ರೀತಿ ಹಿಂಸೆಗೆ, ಯಾವುದೋ ಒಂದು ಜೀವವನ್ನ ಹಿಂಸೆ ಮಾಡಿ ತಯಾರಿಸಿದಂತ ಯಾವುದೇ ಪದಾರ್ಥವನ್ನ ಯೂಸ್ ಮಾಡೋದಿಲ್ಲ, ಬೇರೆಯವ್ರಿಗೂ ಯೂಸ್ ಮಾಡೋಕ್ಕೂ
ಆಸ್ಪದ ಕೊಡಬಾರ್ದು. ಈ ಎಚ್ಚರಿಕೆ ಬೇರೆಯವ್ರಿಗೂ ಕೊಡ್ಬೇಕು. ಇದು ಯಾಕೆಂದ್ರೆ ಇಷ್ಟು ವರ್ಷ ಮಾಡ್ಬಿಟ್ಟಿದೀವಿ ಗೊತ್ತಿಲ್ಲದೆ, ಹಾಕೊಂಡಿದೀವಿ, ಯೂಸ್ ಮಾಡಿದೀವಿ, ಅದ್ರದ್ದು ರಿಟರ್ನ್ ಹೇಗೆ ತೀರಿಸ್ಕೊಳ್ಳೋದು ಹೇಗೆ? ಅದಕ್ಕೆ ಬೇರೊಬ್ರಿಗೂ ಈ ಸಂದೇಶವನ್ನ ತಲುಪಿಸ್ಬೇಕು. ಅವರನ್ನು ಅದರಿಂದ ಮೇಲ್ ಬರೋ ತರ, ಅಂದ್ರೆ ಅದರಿಂದ ಹೊರಗೆ ಬರೋ ತರ, ಅವ್ರಿಗೂ ರಿಯಲೈಸೇಷನ್ ಆಗೋ ತರ ಮಾಡಿದ್ರೆ ಅಟ್ಲೀಸ್ಟ್ ನಾವು ಮಾಡಿರೋ ಪಾಪಕರ್ಮಗಳಿಗೆ ಒಂದು ಫುಲ್ ಸ್ಟಾಪ್ ಸಿಗುತ್ತೆ. ನಾನು ಅದನ್ನ ಧಾರಣೆ ಮಾಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ರೇಷ್ಮೆ ವಸ್ತ್ರವನ್ನ ಹಾಕೊಳ್ಳೋದು ಇಲ್ಲ, ಮುಟ್ಟೋದು ಇಲ್ಲ, ಬೇರೆಯವ್ರಿಗೆ ಕೊಡೋದು ಇಲ್ಲ, ಬೇರೆಯವ್ರಿಗೆ ಕೊಡೋರಿಗೆ ಅಡ್ವೈಸ್ ಕೂಡ ಮಾಡೋದಿಲ್ಲ. ಎಷ್ಟು ಸಾಧ್ಯ ಅಷ್ಟು ಎಲ್ರಿಗೂ ಈ ಸಂದೇಶ ತಲುಪಿಸ್ತೀನಿ ಅಂತ ನಾವೇ ಭಗವಂತನ ಮುಂದೆ ಪ್ರತಿಜ್ಞೆ ಮಾಡಿ, ಸಾಧ್ಯ ಆದ್ರೆ ಪ್ರತಿ ದಿನ ಆ ಪ್ರಾಣಿ ಹಿಂಸೆ ಮಾಡಿದೀವಲ್ಲ ಅದಕ್ಕೆ ಇಡೀ ವಿಶ್ವದಲ್ಲಿರೋ ಎಲ್ಲ ಪ್ರಾಣಿ ಸಮೂಹಕ್ಕೆ ಸಂಕಲ್ಪಗಳಲ್ಲಿ ಕ್ಷಮೆ ಕೇಳಬೇಕು. ಗೊತ್ತೋ ಗೊತ್ತಿಲ್ದೇನೋ ಯಾವುದೋ ರೀತಿ ಈ ಜನ್ಮದಲ್ಲಾಗ್ಲಿ ಯಾವುದೇ ಜನ್ಮದಲ್ಲಾಗ್ಲಿ ಹಿಂಸೆ ಕೊಟ್ಟಿದ್ರೆ ಯಾವುದೇ ಜೀವ ಜಂತುಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಈ ಕ್ಷಮೆಯನ್ನ ಯಾಚಿಸ್ಬೇಕು ಪ್ರತಿನಿತ್ಯ ಅಮೃತ ವೇಳೆನಲ್ಲಿ. ಅದರಿಂದ ಅಟ್ಲೀಸ್ಟ್ ವಯ ಆತ್ಮಕ್ಕೆ ಹೋಗುತ್ತೆ. ಇದರಿಂದ ನಾವು ಅಲ್ಪ ಮಟ್ಟಿಗೆ ಮುಕ್ತರಾಗ್ಬೋದು. ಇಲ್ಲಾಂದ್ರೆ ಮಾನಸಿಕ ಹಿಂಸೆನ ಅನುಭವಿಸ್ಬೇಕಾಗತ್ತೆ. ಮುಂದಕ್ಕೆ ಅದನ್ನ ಮಾಡ್ಲೂಬಾರ್ದು, ಯೂಸ್ ಕೂಡ ಮಾಡಬಾರ್ದು. ಓಕೆ, ಓಂ ಶಾಂತಿ. ಏನು ಕ್ಲೀನ್ ಮಾಡ್ಕೊಂಡ್ವಿ ಹಾಗೂ ಬರ್ತಾ ಇದೆ, ಮತ್ತೆ ಏನೆಲ್ಲ ಲಕ್ಷ್ಮಣಕ್ಕೆ ಏನೇನೋ ಹಚ್ಚಿದ್ವಿ ಹಾಗಾದ್ರೂ ಮನೆ ಒಳಗಡೆ ಅಷ್ಟೊಂದು ಬರ್ತಾ ಇದೆ. ಇರುವೇ ಇರ್ಬೋದು, ಎಕ್ಸಾಂಪಲ್ಗೆ ನಿಮ್ಗೆ ಜಿರ್ಲೆ ಇರ್ಬೋದು, ಹಲ್ಲಿ ಇರ್ಬೋದು, ಇಲಿ ಇರ್ಬೋದು, ಮತ್ತೊಂದಿರ್ಬೋದು, ಯಾವುದೇ ಆಗ್ಲಿ. ಅದೆಲ್ಲ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇಷ್ಟೆಲ್ಲಾ ತಗೊಂಡು ಕ್ಲೀನ್ ಇಟ್ಕೊಂಡಿದೀವಿ, ಎಲ್ಲಾ ಮಾಡಿದ್ರು ಹಂಗೆ ಬರ್ತಾ ಇದೆ ಅಂದ್ರೆ ಮತ್ತೆ ಏನ್ ಕರ್ಮ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ, ನಾವು ಈ ಜೀವ ಜಂತುಗಳ ಸ್ಥಳವನ್ನ ನಮ್ಮ ಸ್ಥಳವಾಗಿ ಮಾಡ್ಕೊಂಡ್ಬಿಟ್ಟಿದ್ವಿ. ಅಂದ್ರೆ ಇವಾಗ ಜೀವಗಳಿಗೆ ನೇಚರು ಅದ್ರದ್ದು ಜಾಗ, ಇಡೀ ಪ್ರಪಂಚನೇ ಅದಕ್ಕಿತ್ತು. ಎಲ್ಲ ನೇಚರ್ ಹಾಗೆ ಇದ್ದಿದ್ದು. ನೇಚರ್ ಅಂದ್ರೆ ಗಿಡ ಮರ ಇದೆಲ್ಲ, ಅಲ್ಲಿ ಅದು ಆರಾಮಾಗಿರ್ತಿತ್ತು. ಇವತ್ತೇನ್ ಮಾಡಿದ್ವಿ, ಎಲ್ಲ ಗಿಡ ಮರಗಳನ್ನ ಕಡಿದು ಮನೆ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಅದ್ರ ಜಾಗನ ನಾವು ಕಬಳಿಸ್ಕೊಂಡ್ಬಿಟ್ಟಿದ್ವಿ. ನಾವು ಹಾಗೆ ಇದ್ವಿ, ನಮಗೇನು ಈ ರೀತಿ ಮನೆ ಇರ್ಲಿಲ್ಲ ಮುಂಚೆ. ನಾವು ಪ್ರಾಣಿ ಪಕ್ಷಿಗಳು ಹೇಗಿದ್ವಿ ಹಾಗೆ ಇದ್ವಿ ಕಾಡಲ್ಲಿ, ಅವ್ರ ಜೊತೆ ಅವ್ರ ತರ ನಾವು ಬದುಕ್ತಿದ್ವಿ. ನಾವು ದೇಹಾಭಿಮಾನಕ್ಕೆ ಬಂದು ಈ ರೀತಿ ಮನೆ ಹೀಗೆ ಹೀಗೆ ಅದು ದೊಡ್ಡ ಸ್ಟೋರಿ, ಅದು ಬೇರೆ ಪ್ರಶ್ನೆ. ಅದ್ರ ಜಾಗನ ಇವತ್ತು ನೋಡಿ, ನಾವು ಇಡೀ ನಾಡಲ್ಲಿ ನಾವೊಂದು 15 ವರ್ಷದಿಂದ ನಮ್ ರೋಡ್ಗಳಲ್ಲಿ ನೋಡಿದ್ರೆ 10 ಸೈಟ್ ಖಾಲಿ ಇದ್ರೆ ಇವತ್ತು ಒಂದು ಇಲ್ಲ. ಯಾಕಂದ್ರೆ ಅಷ್ಟು ಮನೆಗಳು ಬಂದ್ಬಿಟ್ಟಿದೆ. ಒಂದು ಮನೆ ಅಲ್ಲ, ಎಷ್ಟು ಮನೆ ಮಾಡ್ಕೊಳ್ತೀವಿ, 3 ಮನೆ ಮಾಡ್ಕೊಂಡ್ರು ನಮ್ಗೆ ಸಮಾಧಾನ ಆಗಲ್ಲ. ಜೊತೆಗೆ ಆ ಮನೆ ಕಟ್ಟಿಸಿದ್ಮೇಲೆ ಅದಕ್ಕೆ ಎಷ್ಟು ಫರ್ನಿಚರ್ ಯೂಸ್ ಮಾಡಿದೀವಿ, ಎಷ್ಟು ವುಡನ್ ಥಿಂಗ್ಸ್ ನ ಯೂಸ್ ಮಾಡಿದೀವಿ, ಅದಕ್ಕೆ ಎಷ್ಟು ಮರ ಕಟ್ ಮಾಡಿದೀವಿ. ನಾನ್ ಕಟ್ ಮಾಡಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ನಾ ಬಳಸಿದ್ದೀನಲ್ಲ ಮರಗಳನ್ನ. ಮರದ ಫರ್ನಿಚರ್ ಇದೆ ನಮ್ಮ ಮನೇಲಿ, ಮರದ ಕಿಟಕಿ ಬಾಗ್ಲಿರ್ಬೋದು, ಸೋಫಾ ಇರ್ಬೋದು, ಮತ್ತೆ ಶೋ ಐಟಮ್ಸ್ ಗಳು ಇರ್ಬೋದು. ಇದೆಲ್ಲ ಎಲ್ಲಿಂದ ಬಂದಿದ್ದು? ಮರನ ಕಟ್ ಮಾಡಿದ್ವಿ, ನಾವು ಬಳಸಿದ್ವಿ. ಮರದಲ್ಲಿ ಯಾರೋ ಇರ್ತಾರೆ, ಜೀವ ಜಂತುಗಳು ಇರೋದಕ್ಕೆ ಮರ ಇರೋದು, ಪ್ರಾಣಿ ಪಕ್ಷಿಗಳು ಜೀವನ ಮಾಡೋದಿಕ್ಕೆ. ಆದ್ರೆ ನಮ್ಗೆ ಅಲ್ಲೂ ಆಸೆ, ನೇಚರ್ನ ಎಷ್ಟು ಡಿಸ್ಟರ್ಬ್ ಮಾಡಿದ್ವಿ, ಹಾಳು ಮಾಡಿದ್ವಿ ನಮ್ಮ ಒಂದು ಮೋಹಕ್ಕೆ, ಲೋಭಕ್ಕೆ. ಸೊ ಅದ್ರದ್ದು ಕರ್ಮ ಎಲ್ಲಿ ಅನುಭವಿಸ್ಲೇಬೇಕು. ನನ್ನ ಜಾಗ ನೀ ತಗೊಂಡೆ, ನಿನ್ನ ಜಾಗದಲ್ಲಿ ನಾನು ಬರ್ತೀನಿ ಅಂತ ಜೀವ ಜಂತುಗಳ ಮನೆಯೊಳಗಡೆ ಬಂದಿದ್ದೇವೆ. ಇದು ಕರ್ಮ ಸಿದ್ಧಾಂತ ಹೇಳುತ್ತೆ. ಅದಕ್ಕೆ ನಾವು ಇದರಲ್ಲೂ ವಿಚಾರ ಮಾಡಬೇಕು. ಅಗತ್ಯಕ್ಕೆ ಮೀರಿ ಎಸೆನ್ಷಿಯಲ್ ಮಾತ್ರ ನಾವು ಏನ್ ಬೇಕು ಅದನ್ನ ಬಳಸ್ಬೇಕು. ಇವತ್ತು ನಮ್ಮ ಹತ್ರ ಒಂದು ಮನೆ ಇದೆಯಾ, ಸಿಂಪಲ್ ಆಗಿ ಸಾಕು ಬದುಕೋದಿಕ್ಕೆ. ಅದು ಏನು ನೆರಳು ಬಿಸಿಲು ಇದರಿಂದ ಪ್ರೊಟೆಕ್ಷನ್ಗಷ್ಟೇನೆ. ಆದ್ರೆ ಶೋಗೆ ತೋರಿಸ್ಕೊಳ್ಳೋದಿಕ್ಕೆ ಏನೆಲ್ಲ ಬಳಸಿದೀವೋ ಯಾವುದೇ ಮರದ ಪದಾರ್ಥಗಳನ್ನ, ಅದಕ್ಕೆಲ್ಲ ಇಂಡೈರೆಕ್ಟ್ಲಿ ನಾವು ಕರ್ಮವನ್ನ ಭೋಗಿಸ್ಲೇಬೇಕು. ಎಷ್ಟು ಜೀವ ಜಂತುಗಳ ವಾಸಸ್ಥಳವನ್ನ ನಾವು ನಮ್ಮ ಲೋಭಕ್ಕೆ ಬಳಸ್ಕೊಂಡಿದ್ದೀವಿ. ಇದು ಕರ್ಮದ ಸಿದ್ಧಾಂತ ಹೇಳುತ್ತೆ. ಕರ್ಮದ ಲೆಕ್ಕಾಚಾರ ಅನುಭವಿಸ್ಲೇಬೇಕು. ಮನೆ ಒಳಗೆ ಜಿರ್ಲೆ ಬಂತು, ಇಲಿ ಬಂತು, ಅದು ಬಂತು, ಬೇಜಾರಿಲ್ಲ, ನಂದೇ ಅದು. ಅಕ್ಸೆಪ್ಟ್ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋತಾ ಇರ್ಬೇಕು. ಹಾಗೆ ಇನ್ನು ಮುಂದೆ ಅವಶ್ಯಕತೆಗೆ ಮೀರಿ ಯಾವುದೇ ಮರದ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದಿಲ್ಲ. ಎರಡೆರಡು ಫರ್ನಿಚರ್ ಬೇಕು, ಎರಡೆರಡು ಮನೆ ಬೇಕು. ಒಂದು ಮನೆ ಕಟ್ಟಕ್ಕೆ ಎಷ್ಟು ಮರಗಳನ್ನ ನಾವು ಕಟ್ ಮಾಡ್ತೀವಿ, ಇಂಡೈರೆಕ್ಟ್ಲಿ or ಡೈರೆಕ್ಟ್ಲಿ. ಅದ್ರದ್ದು ಭೋಗಿಸೋದು. ಎಷ್ಟು ಮನೆ ಇಟ್ಕೊಂಡಿದ್ದೀವಿ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ.
ಇದರದ ಲೆಕ್ಕಾಚಾರ ಎಷ್ಟು ಬರುತ್ತೆ? ಅದಕ್ಕೋಸ್ಕರ ಎಷ್ಟು ಹಿಂಸೆ ಮಾಡಿದೀವಿ, ಎಷ್ಟು ಜೀವ ಜಂತುಗಳಿಗೆ. ಒಂದು ಮರದಲ್ಲಿ ಅಲ್ಲಿ ಎಷ್ಟು ಕ್ರಿಮಿಕೀಟಗಳಿತ್ತು, ಆ ಮರನ ರಾತ್ರೋರಾತ್ರಿ ಬೆಳಗ್ಗೆ ಕಡಿದಿತ್ತೆ ಅಂದ್ರೆ ಅವೆಲ್ಲ ಎಲ್ಲಿಗೆ ಹೋಗುತ್ತೆ? ದುಃಖ ಆಗೋದಿಲ್ವಾ? ಮರ ಕಟ್ ಮಾಡ್ಬೇಕಾದ್ರೆ ಎಷ್ಟು ಜೀವ ಜಂತು ಸತ್ತಿರುತ್ತೆ, ಎಷ್ಟರದು ವಾಸಸ್ಥಳನ ಹಾಳು ಮಾಡಿದ್ವಿ ನಮಗೆ ಮಾಡ್ಕೊಳ್ಳೋಕೋಸ್ಕರ. ಅದೇನೋ ನಮ್ಮ ಲೋಭಕ್ಕೆ, ಬದುಕೋದಕ್ಕಿರೋ ನೆಲೆಗಿರೋದಕ್ಕಲ್ಲ. ಅದು ಓಕೆ, ಅದು ಕರ್ಮದ ಬರುತ್ತೆ, ಬಟ್ ಅಟ್ ಲೀಸ್ಟ್ ಓಕೆ. ಬಟ್ ಇದು ದುರಾಸೆಯಿಂದ ಲೋಭದಿಂದ ಮಾಡ್ಕೊಳ್ತೀವಲ್ಲ, ಅದು ಅಷ್ಟೇ ಫೋರ್ಸ್ ಅಲ್ಲಿ ನಾವು ಆ ಕರ್ಮವನ್ನ ಅನುಭವಿಸ್ಬೇಕಾಗತ್ತೆ, ಅಂದ್ರೆ ದುಃಖವನ್ನ ಅನುಭವಿಸ್ಬೇಕಾಗತ್ತೆ, ಮಾನಸಿಕವಾಗಿ ದೈಹಿಕವಾಗಿ. ಸೊ ಇದು ಕೂಡ ಕರ್ಮ ಸಿದ್ಧಾಂತ ಹೇಳುತ್ತೆ. ಇಲ್ಲೂ ನಾವು ಎಚ್ಚೆತ್ಕೋಬೇಕು, ಯಾವುದೇ ವಿನಾಕಾರಣ ನಮ್ಮ ಒಂದು ಲೋಭಕ್ಕೆ ಮೋಹಕ್ಕೆ ಮತ್ತೊಂದು ಜೀವಿಗೆ ಹಿಂಸೆ ಕೊಡಬಾರ್ದು ಅಂತಾರೆ ಬಾಬಾ. ಓಂ ಶಾಂತಿ. ಓಂ ಶಾಂತಿ. ಸಾರಿ, ನಾವು ಫ್ಲವರ್ ಬಗ್ಗೆ ಹೇಳಲಿಲ್ಲ, ಏನು ಯಾಕೆ ಹೂಗಳನ್ನು ನಾವು ಬಳಸಬಾರದು ಅಂತ. ಹೂಗಳನ್ನ ಇಲ್ಲಿ ನಾವು ಆಹಾರಕ್ಕೆ ಬಳಸೋದಿಲ್ಲ, ಆದ್ರೆ ಅಲಂಕಾರಕ್ಕೆ ಬಳಸ್ತೀವಿ. ಈವನ್ ಲೆದರ್ ಅದೆಲ್ಲ ನಾವು ಆಹಾರಕ್ಕೆ ಬಳಸೋದಿಲ್ಲ, ಅಲಂಕಾರಕ್ಕೆ ಬಳಸ್ಕೊಳ್ತೀವಿ, ನಾವು ಕಂಫರ್ಟ್ಗೆ ಬಳಸ್ಕೊಳ್ತೀವಿ. ನಾವು ಲೆದರ್ ಪರ್ಸ್ ಇಲ್ಲದೆ ಜೀವನ ಮಾಡ್ಬೋದು, ಲೆದರ್ ಬೆಲ್ಟ್ ಇಲ್ಲದೆ ಜೀವನ ಮಾಡಬಹುದು, ಸಿಲ್ಕ್ ಸೀರೆ ಹಾಕೊಳ್ದೇನೂ ಜೀವನ ಮಾಡಬಹುದು. ಬದುಕೋದಕ್ಕೆ ಎಸೆನ್ಷಿಯಲ್ ಅಲ್ಲ, ಬದುಕೋದಕ್ಕೆ ಅವಶ್ಯಕತೆ ಇರೋದಕ್ಕೆ ಮಾತ್ರ ನಾವು ಏನಾದ್ರೂ ಬಳಸ್ಬೋದೇ ಹೊರತು ಅನವಶ್ಯಕವಾಗಿ ಬಳಸೋದೆಲ್ಲನೂ ಹಿಂಸೆನೆ. ಸೊ ಹಾಗಾಗಿ ಹೂವನ್ನ ನಾವೇನಕ್ಕೆ ಬಳಸ್ತೀವಿ? ಎಲ್ಲವೂ ಅಲಂಕಾರಕ್ಕೆ ಬಳಸ್ತೀವಿ, ದೇವರ ಅಲಂಕಾರಕ್ಕೆ ಅಂತೀವಿ, ನಮ್ಮ ಅಲಂಕಾರಕ್ಕೆ ಬಳಸ್ಕೋತೀವಿ. ಅಥವಾ ಫಂಕ್ಷನ್ಗಳು ಮಾಡಿದ್ರೆ ತೋರಿಕೆಗೆ ಎಷ್ಟು ಹೂವನ್ನ ಅಲಂಕಾರ ಮಾಡ್ತೀವಿ. ಯಾಕೆ ಅದನ್ನ ಮಾಡಬಾರದು ಅಂದ್ರೆ, ಹೂವು ಯಾವುದೋ ಒಂದು ಜೀವಿಯ ಆಹಾರ. ಎಲ್ಲರೂ ನೋಡಿರ್ತೀವಿ, ಹೂ ಮೇಲೆ ಏನ್ ಕೂತ್ಕೊಳ್ಳುತ್ತೆ? ಯಾವ ಜೀವಿ ಬಂದು ಕೂತ್ಕೊಳ್ಳುತ್ತೆ? ಯಾವ ಜೀವಿ ಬಂದು ಕೂತ್ಕೊಳ್ಳುತ್ತೆ? ಯಾವುದು ಮಕರಂದವನ್ನ ಹೀರ್ಕೊಳ್ಳೋದು? ದುಂಬಿ 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 ದುಂಬಿ, ಚಿಟ್ಟೆ ಎಲ್ಲವೂ ಬರುತ್ತೆ. ನೋಡಿದ್ರೆ ಎಷ್ಟು ಕಲರ್ಫುಲ್ ಆಗಿರುತ್ತೆ, ಖುಷಿ ಖುಷಿಯಾಗಿ ತಗೊಂಡು ಹೀರ್ಕೊಂಡು ಮತ್ತೆ ಎಲ್ರಿಗೂ ಕರ್ಕೊಂಬಂದಿರುತ್ತೆ ಪೂರ್ತಿ. ಎಷ್ಟು ಖುಷಿಯಾಗಿ ಈ ಕಡೆಯಿಂದ ಆ ಕಡೆ ಹಾರ್ಕೊಂಡು ಅದು ಎಂಜಾಯ್ ಮಾಡ್ತಾ ಇರುತ್ತೆ. ದುಂಬಿಗಳು ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಮಾಡಿ ಕೊನೆಗೆ ಎಷ್ಟು ಚೆನ್ನಾಗಿ ನಮ್ಗೆ ಇದನ್ನೆಲ್ಲ ಕೊಡುತ್ತೆ, ಹನಿ ಎಲ್ಲ ಮಾಡ್ತಾ ಇರುತ್ತೆ. ಅದ್ರದ್ದು ಆಹಾರ ಅದು, ಅದ್ರ ಮಕ್ಕಳಿಗೆ. ಅದಕ್ಕೆ ಪ್ರತಿ ಹೂವಿನಲ್ಲೂ ಅದು ಮಕರಂದವನ್ನ ಹೀರ್ಕೊಂಡೋಗಿ ತನ್ನ ಆಹಾರವಾಗಿ, ಅದಕ್ಕೆ ಅದೇ ಆಹಾರ. ಅದು ಬಂದು ಅನ್ನ ಸಾಂಬಾರು ಎಲ್ಲ ತಿನ್ನೋದಿಲ್ಲ, ಅದು ಬಂದು ಹಣ್ಣು ತಿನ್ನೋದಿಲ್ಲ, ಮತ್ತೊಂದು ತಿನ್ನೋದಿಲ್ಲ. ಬರೀ ಅದನ್ನ ಮಾತ್ರ ತಗೊಳುತ್ತೆ. ಬೇರೆ ಪ್ರಾಣಿ ಹಾಲು ಮೊಸರು ಬೆಣ್ಣೆ ಅದು ಕೂಡ ತಗೊಳ್ಳೋದಿಲ್ಲ. ಅದಕ್ಕೆ ನೇಚರಲ್ಲಿ ಅದಕ್ಕೆ ಅಂತ ಆಹಾರವನ್ನ ರಚನೆ ಮಾಡಿ ಭಗವಂತ ಕೊಟ್ಟಿದ್ದಾನೆ, ಪ್ರಕೃತಿ ಕೊಟ್ಟಿದೆ. ಆದ್ರೆ ನಾವು ಅದನ್ನ ತಿಳ್ಕೊಳ್ಳದೆ ಹೋಗಿ ಮನೆ ಮುಂದೆ ಇದೆ ಅಥವಾ ತೋಟದಲ್ಲಿದೆ ಎಲ್ಲ ಕಿತ್ಕೊಂಡ್ ಬಿಡ್ತೀವಿ. ಎಷ್ಟು ಚಿಟ್ಟೆಗಳು ಅದಕ್ಕೆ ರಾತ್ರಿ ನೋಡಿರ್ತವೆ, ತಿನ್ಕೊಂಡು ಹೋಗಿರುತ್ತೆ, ಇಂದಿನ ದಿನ ಬೆಳಗ್ಗೆ ಬಂದ್ರೆ ಹೂವೇ ಇಲ್ಲ. ಅದಕ್ಕೆ ಬೇಜಾರಾಗತ್ತಾ ಇಲ್ವಾ? ದುಃಖ ಆಗತ್ತಾ ಇಲ್ವಾ? ಆಗತ್ತಾ ಇಲ್ವಾ? ಹೂವಿಲ್ಲ ಅಂತ ನೋಡಿದ್ರೆ ಎಷ್ಟು ದುಃಖ ಆಗತ್ತೆ, ಎಷ್ಟು ನೋವಾಗತ್ತೆ. ಅದನ್ನ ನಾವು ತಗೊಂಡ್ ಬಂದು ಫೋಟೋನಲ್ಲೋ ಅಥವಾ ತಲೆನಲ್ಲೋ ಅಥವಾ ಅಲಂಕಾರಕ್ಕೆ ಇರ್ತೀವಿ. ಎಷ್ಟೊತ್ತಿರುತ್ತೆ? 1 ದಿನ, ಮ್ಯಾಕ್ಸಿಮಮ್ 2 ದಿನ, ಆಯ್ತು ಮುಗೀತು, ತಗೊಂಡೋಗಿ ಡಸ್ಟ್ಬಿನ್ ಎಲ್ಲ ಹಾಕು. ನೆಕ್ಸ್ಟ್ ಅದೇನ ತೋಟದಲ್ಲೇ ಬಿಟ್ರೆ ಎಷ್ಟು ಚಿಟ್ಟೆಗಳಿಗೆ ಆಹಾರ ಆಗತ್ತೆ. ಹಾಗೆ ಅದನ್ನ ಬಿಟ್ರೆ ಎಷ್ಟು ಜನಗಳು ಅದನ್ನ ನೋಡಿ ಖುಷಿ ಪಡ್ತಾರೆ, ಆನಂದ ಪಡ್ತಾರೆ. ಪ್ರಕೃತಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಏನಕ್ಕೋಸ್ಕರ ನಾವು ಅದನ್ನ ಕಿತ್ತು ಭಕ್ತಿ ಮಾರ್ಗದಲ್ಲಿ ನಡ್ಕೊಂಡು ಬಂತು, ಅದು ಪಾಪ ಗೊತ್ತಿಲ್ಲದೆ ಇವಾಗ ನಾವು ಜ್ಞಾನ ಮಾರ್ಗಕ್ಕೆ ಬಂದಿದ್ದೀವಿ. ಯಾವ ಒಂದು ಫೋಟೋಗೆ ನಾವು ಹೂವನ್ನ ಇಡಬೇಕು? ಹೇಳಿದ್ಯಾ ಫೋಟೋ ನನ್ಗಿಡು ಅಂತ? ಭಗವಂತ ಹೇಳಿದಾನ ಎಲ್ಲಾದ್ರೂ? ಯಾವ ಗೀತಾ ಗ್ರಂಥದಲ್ಲಿದೆ ನನ್ಗೆ ಹೂ ಇಡು ಅಂತ? ಸೊ ವಿಚಾರ ಮಾಡ್ಬೇಕು, ಎಲ್ಲೆಲ್ಲಿ ಯಾವ್ಯಾವದ್ರದ್ದು ಆಹಾರವನ್ನ ನಾನು ಕಿತ್ಕೊಂಡು ಬಳಸ್ಕೊಳ್ತಿದ್ದೀನಿ. ಇನ್ನೂ ಮಾಡಿದ್ರೆ ಬೇಕಾದಷ್ಟು ಸಿಗುತ್ತೆ, ವಿಚಾರ ಮಾಡಿದ್ರೆ ಶೇರ್ ಮಾಡ್ಬೋದು ಯಾರು ಬೇಕಾದ್ರು. ಸೊ ಇವಾಗ ನಾವು ಎಲ್ಲೆಲ್ಲಿ ನಾವು ಇದನ್ನೆಲ್ಲ ಕಟ್ ಮಾಡಕ್ ಸಾಧ್ಯ ಅಲ್ಲಲ್ಲಿ ಕಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹೂವನ್ನ ಕೀಳೋದಿಲ್ಲ, ಹೂವನ್ನ ಬೇರೆಯವ್ರಿಗೆ ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಕೀಳೋದಿಲ್ಲ, ಅದಕ್ಕೆ ಸಹಯೋಗ ಕೂಡ ಕೊಡೋದಿಲ್ಲ. ಇದನ್ನ ನಾವು ನಮಗ್ ನಾವೇ ಪ್ರತಿಜ್ಞೆ ಮಾಡ್ಕೊಳ್ತೀವಿ ದೃಢ ಸಂಕಲ್ಪದಿಂದ. ಯಾಕಂದ್ರೆ ಇಲ್ಲೂ ಕೂಡ ನಾವು ಕರ್ಮದ ಲೆಕ್ಕಾಚಾರದಲ್ಲಿ ಬರ್ತೀವಿ. ಮತ್ತೊಂದು ಜೀವಿಯ ಆಹಾರವನ್ನ ನಾನು ನನ್ನ ಒಂದು ಮೋಹಕ್ಕೆ ಲೋಭಕ್ಕೆ ಬಳಸ್ಕೋತೀನಿ. ಹೂವಿಂದ ನಾನು ಬದುಕೋದಿಕ್ಕೆ ಹೂ ಬೇಕಾಗಿಲ್ಲ, ಭಗವಂತನನ್ನ ಒಪ್ಪಿಸೋದಿಕ್ಕೆ ಮೆಚ್ಚಿಸೋದಿಕ್ಕೆ ಹೂ ಬೇಕಾಗಿಲ್ಲ. ಒಳ್ಳೆ ಕರ್ಮ ಮಾಡು ಅಂತಾನೆ. ನಿನ್ ಹೂ ತಗೊಂಡು ನಾನೇನ್ ಮಾಡ್ಲಿ ಅಂತಾನೆ. ಬೇಕಾಗಿದ್ಯಾ? ಬಾಬಾ ಎಲ್ಲಾದ್ರೂ ಹೇಳಿದಾರ ನನಗೆ ಹೂ ಕೊಡು ಅಂತ? ಯಾವ್ದಾರ ಮುರುಳಿನಲ್ಲಿ ಹೇಳಿದಾರ? ಹೂ ತರ ನೀನ್ ಇರ್ಬೇಕು ಅಂದ್ರು ಇವತ್ತು ಇದೆ ಮುರುಳಿನಲ್ಲಿ, ಹೂ ತರ ಇರ್ಬೇಕು ನೀನು ಅಂತ ಹೇಳಿದ್ರು.
ಹೂ ತರ ಇರಬೇಕು ಅಂದ್ರೆ ಅರ್ಥ ಏನು? ಹೂ ಎಷ್ಟು ಸುಂದರವಾಗಿರುತ್ತೆ, ಎಷ್ಟು ಆಕರ್ಷಣೀಯವಾಗಿರುತ್ತೆ, ಹಾಗೆ ನನ್ನ ಆತ್ಮ ಕೂಡ ಆಕರ್ಷಣೀಯವಾಗಿರ್ಬೇಕು. ಅಂದ್ರೆ ನನ್ನ ಸಂಕಲ್ಪಗಳಿಂದ, ನನ್ನ ಧಾರಣೆಯಿಂದ, ನನ್ನ ದಿವ್ಯ ಗುಣಗಳಿಂದ ವೈಬ್ರೇಟ್ ಆಗಬೇಕು. ಅದು ಭಗವಂತನಿಗೆ ಬೇಕಾಗಿರೋದು. ಇದು ಸ್ಥೂಲ ಹೂ ಅವನಿಗೆ ಹಾಕಬೇಕು, ಅವನೆಲ್ಲಿಗೆ ಇಟ್ಕೊಳ್ಬೇಕು? ಸ್ವಲ್ಪ ವಿಚಾರ ಮಾಡ್ತೀವಿ ಕುತ್ಕೊಂಡು. ಈ ಜ್ಞಾನವನ್ನ ಸುಮ್ಮನೆ ಬಿಟ್ಬಿಡಲ್ಲ, ಸುಮ್ಮನೆ ಧಾರಣೆನೂ ಮಾಡ್ಕೊಳ್ಬಾರ್ದು. ಚಿಂತನೆ ಮಾಡಿ 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 ಕೊನೆಗೆ ಆನ್ಸರ್ ಗೊತ್ತಾಗುತ್ತೆ. ಇನ್ನೂ ಚಿಂತನೆ ಮಾಡಿದಾಗ್ಲೂ ಕನ್ಫ್ಯೂಷನ್ ಕ್ವಶನ್ ಇದ್ರೆ ದಯವಿಟ್ಟು ಕ್ಲಾಸಲ್ಲಿ ಕೇಳ್ಬೋದು, ಬಾಬಾ ಆನ್ಸರ್ ಮಾಡ್ತಾರೆ ಮುಂದಿನ ಸೆಷನ್ಗಳಲ್ಲಿ. ಓಂ ಶಾಂತಿ.